ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಪರಮ ಗುರುಭ್ಯೋ ನಮಃ. ಪರಮೇಷ್ಠಿ ಗುರುಭ್ಯೋ ನಮಃ. ಗುಂ ಗುರುಭ್ಯೋ ನಮಃ. ಪ್ರಿಯ ವೀಕ್ಷಕರೇ, ತುಲಾ ರಾಶಿಗೆ ಗುರುಗ್ರಹ ಬದಲಾವಣೆಯಿಂದ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ನಾನೀಗ ತಿಳಿಸ್ಕೊಡ್ತಾ ಇದ್ದೀನಿ. 1 ಜೂನ್ 2026 ಗುರು ಅತಿಚಾರಿಯಾಗಿದ್ದಾನೆ, ಅಂದ್ರೆ ಫಾಸ್ಟ್ ಆಗಿ ಮೂವ್ ಆಗ್ತಾನೆ. ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಸಂಚಾರ ಆಗೋದ್ರಿಂದ ತುಲಾ ರಾಶಿ ಜಾತಕರಿಗೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಇಷ್ಟು ದಿವಸ ನಿಮಗೆ ಗುರುಬಲ ಇತ್ತು, ಈಗ ಗುರುಬಲ ಅಂತ್ಯ ಆಗ್ತಾ ಇದೆ. ನೀವೇನು ಪರಿಹಾರ ಮಾಡ್ಕೋಬೇಕು, ಏನು ಫಲಾನುಫಲ ಪ್ರಾಪ್ತಿಯಾಗುತ್ತೆ, ಈ ಎಲ್ಲ ವಿಷಯ ಈ ವಿಡಿಯೋದಲ್ಲಿ ಕವರ್ ಆಗುತ್ತೆ. ವಿಡಿಯೋನ ಲೈಕ್ ಮಾಡದಿರೋ ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಶೇರ್ ಮಾಡಿ. ಸರ್ವಸ್ಯ ಲೋಚನಂ ಶಾಸ್ತ್ರಂ. ಕತ್ಲೆಯವರೆಗೆ ಬೆಳಕನ್ನು ತೋರಿಸುವಂಥದ್ದೇ ಜ್ಯೋತಿಷ ಶಾಸ್ತ್ರ. ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ಹಾಗಾದರೆ ಗುರು ನಿಮಗೆ 3 ಮತ್ತು 6ನೇ ಮನೆ ಅಧಿಪತಿಯಾಗಿ 10ನೇ ಮನೆಯಲ್ಲಿ ಸಂಚಾರ ಆಗ್ತಾನೆ. 10ನೇ ಮನೆ ಸಂಚಾರ ಆಗಿದ ತಕ್ಷಣ ಕೆಲವರೆಲ್ಲ ನನಗೆ ಹೇಳ್ತಾರೆ, ಗುರುಜಿ ತುಂಬ ಒಳ್ಳೆ ಫಲಪ್ರಾಪ್ತಿ ಆಗುತ್ತಂತೆ. ಆ ಟಿವಿಯಲ್ಲಿ, ಆ ಯೂಟ್ಯೂಬಲ್ಲಿ ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಆ ಗುರುಜಿ ಹೇಳಿದ್ರು. ನೀವು ಕಮೆಂಟ್ ಮಾಡ್ತೀರ. ನಾನು ನಿಮಗೆ ಸತ್ಯಂ ವದ ಧರ್ಮಂ ಚರ, ಸತ್ಯವಾಗಿ ಹೇಳಬೇಕು, ಧರ್ಮವಾಗಿ ನಡಿಬೇಕು. ಭಗವಂತ ಯಾರು? ಈಶ್ವರ ಶಿವ. ಸತ್ಯಂ ಶಿವಂ ಸುಂದರಂ. ನಿಜವಾಗ್ಲೂ ಚೆನ್ನಾಗಿರೋರು ಯಾರು? ಶಿವನೇ. ಸತ್ಯವನ್ನ ಹೇಳೋರು ಯಾರು? ಶಿವ. ಮನುಷ್ಯ ಎಲ್ಲ ಸುಂದರತೆ ಇರುತ್ತೆ ನೋಡಿ, ವಯಸ್ಸಾಗ್ತಾ ಆಗ್ತಾ ತನ್ನ ಸೌಂದರ್ಯವನ್ನು ಕಳ್ಕೊತಾರೆ ಅಲ್ವಾ? ಹಾಗೆ ನಾನು ನಿಮಗೆ ಸತ್ಯವನ್ನೇ ಹೇಳಬೇಕು, ನಿಮ್ಮನ್ನು ಸಂತೋಷಪಡಿಸಿ, ನೀವು ನನ್ನ ಚಾನಲ್ ನೋಡಿ ನಿಮಗೆಲ್ಲ ಒಳ್ಳೇದಾಗುತ್ತೆ ಅಂತೆಲ್ಲ, ಒಳ್ಳೇದಾಗಲಿ ನಿಮಗೆ ಅನ್ನೋದೇ ನನ್ನ ಬಯಕೆ. ಆದರೆ ಯಾವ ವಿಷಯದಲ್ಲಿ ಪ್ರಿಕಾಷನ್ ತಗೋಬೇಕು? ಗುರುಬಲ ಅಂತ್ಯ ಆಯ್ತು. ಈಗ ಎಷ್ಟನೇ ತಾರೀಕುವರೆಗೂ ಅಂದಾಗ 31/10/2026ವರೆಗೂ ನಿಮಗೆ ಗುರು ಎಲ್ಲಿರ್ತಾನೆ? ಕರ್ಕಾಟಕ ರಾಶಿಯಲ್ಲಿ ಉಚ್ಚವಾಗಿರ್ತಾನೆ. 10ನೇ ಮನೆಯಲ್ಲಿ ಗುರು ಬಲ ಬಂದಿದ ತಕ್ಷಣ, ಗುರು ಅಂದ್ರೆ ದೈವಗ್ರಹ ಅಲ್ವಾ ಗುರುಜಿ, ಕೆಟ್ಟದ್ ಮಾಡಲ್ಲ ಅಲ್ವಾ ಅಂತ ನೀವು ಅಂತೀರಿ. ದೇವರು ಯಾರಿಗೂ ಕೆಟ್ಟದ್ ಮಾಡಲ್ಲ. ಪರೀಕ್ಷೆಗಳು ಬರುತ್ತೆ. ಏನ್ ಪರೀಕ್ಷೆ ಬರುತ್ತೆ? 10ನೇ ಮನೆ. 10ನೇ ಮನೆ ಅಂದಾಗ ಕರ್ಮಸ್ಥಾನಕ್ಕೆ ಗುರು ಬಂದ. ನೀವೆಷ್ಟು ಹಾನೆಸ್ಟ್ ಆಗಿದ್ದೀರಾ? ಈಗ ಒಳ್ಳೊಳ್ಳೆ ಸರ್ಕಾರಿ ಅಧಿಕಾರಿಗಳು ಪೋಸ್ಟಿಂಗ್ ಬೇಕು, ಏನ್ ಮಾಡ್ತೀರಿ? ರಾಜಕಾರಣಿಗಳಿಗೂ ಪೋಸ್ಟಿಂಗ್ ಬೇಕು, ಹಣವನ್ನ ಖರ್ಚು ಮಾಡ್ತೀರಿ, ಪೋಸ್ಟಿಂಗ್ ತಗೊಂತೀರಿ. ಭ್ರಷ್ಟರಾದ್ರೆ ಭ್ರಷ್ಟ ರಾಜಕಾರಣಿ, ಭ್ರಷ್ಟರಾದ್ರೆ ಭ್ರಷ್ಟ ಅಧಿಕಾರಿಗಳು. ಗುರು 10ನೇ ಮನೆಗೆ ಬಂದ್ಬಿಟ್ಟಿದ್ದಾನೆ. ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಸಿಗಾಕೊಂತೀರಾ. ಬಹಳ ಹುಷಾರು. ಜಲರಾಶಿಯಲ್ಲಿ ಗುರು ಇದ್ದಾನೆ, ಜಲರಾಶಿಯಲ್ಲಿ ಶನಿ ಇದ್ದಾನೆ. ಅದು 10ನೇ ಮನೆ. ಇಷ್ಟು ದಿವಸ ಗುರು ನಿಮ್ಮನ್ನು ಕಾಪಾಡ್ತಾ ಬಂದ. ಈಗ ಗುರು 10ನೇ ಮನೆಗೆ ಬಂದಾಗ ನಿಜವಾದ ಮನುಷ್ಯನ ಗುಣ ಒಳ್ಳೆಯದೇ ಇಟ್ಕೋಬೇಕು. ನಮ್ಮ ನಿಜವಾದ ಗುಣನೂ ಕೂಡ ಒಳ್ಳೆಯದೇ. ಯಾಕೆಂದ್ರೆ ನಾವೆಲ್ಲ ಈಶ್ವರನ ಅಂಶಗಳು, ಅಂದ್ರೆ ಈಶ್ವರನ ಮಕ್ಕಳು, ಸೃಷ್ಟಿಕರ್ತನ ಮಕ್ಕಳು. ನಾವು ಮೋಸ ಮಾಡಲ್ಲ. ಪರಿಸ್ಥಿತಿಗೆ ಅನುಸಾರವಾಗಿ ತಾವು ಮಾಡ್ತಿರುವಂತಹ ಕರ್ಮದಲ್ಲಿ ಏನಾದರೂ ಭ್ರಷ್ಟತೆ ಇದ್ರೆ ಸರಿ ಮಾಡ್ಕೊಳ್ಳಿ. ಯಾರ ಹತ್ರನೂ ಈ ಟೈಮಲ್ಲಿ ಲಂಚ ತಗೋಬೇಡಿ, ಸೇರ್ಕೊಂಡ್ಬಿಡ್ತೀರಾ. ಎಂತೆಂಥ ತಹಸೀಲ್ದಾರ್ ಆಗಿರ್ಬೋದು, DC ಆಗಿರ್ಬೋದು, ರಾಜಕಾರಣಿಗಳಾಗಿರ್ಬೋದು, ಲೋಕಾಯುಕ್ತದಲ್ಲಿ ಸೇರ್ಕೊಳ್ಳುವಂತಹ ಇಡಿ ಇಂತಹ ಕೇಸ್ಗಳಲ್ಲಿ ಸೇರ್ಕೋಬಹುದು ರಾಜಕಾರಣಿಗಳು. ಚಿಕ್ಕವರು ಅಷ್ಟೇ, ದೊಡ್ಡವರು ಅಷ್ಟೇ. ದೊಡ್ಡವರಿಗೆ ದೊಡ್ಡ ರೀತಿಯಲ್ಲಿ ಪರಿಸ್ಥಿತಿ ಬರುತ್ತೆ, ಚಿಕ್ಕವರಿಗೆ ಚಿಕ್ಕ ರೀತಿಯಲ್ಲಿ ಪರಿಸ್ಥಿತಿ ಬರುತ್ತೆ. ಆ ಪರಿಸ್ಥಿತಿನೇ ದೊಡ್ಡದಾಗಿ ಕಾಣುತ್ತೆ. ಅದು ನಾನು ನಿಮಗೆ ಹೇಳ್ತಾ ಇರೋದು, ಭಯ ಪಡಿಸ್ತಾ ಇಲ್ಲ, ಅಟೆನ್ಷನ್ ಹೇಳ್ತಾ ಇದ್ದೀನಿ.
ಎಲ್ಲರೂ ಹೇಳ್ದಂಗೆ ಗುರು ಹತ್ತನೇ ಮನೆಗೆ ಬಂದ ತಕ್ಷಣ ನಿಮಗೆ ಉದ್ಯೋಗ ಪ್ರಮೋಷನ್ ಸಿಗುತ್ತೆ, ಅವೆಲ್ಲ ನಾನು ಸುಳ್ಳು ಹೇಳಕ್ಕೆ ಇಷ್ಟಪಡಲ್ಲ. ನಿಮಗೆ ಸತ್ಯ ಅನ್ನೋದು ಕಬ್ಬಿಣದ ಕಡಲೆಕಾಯಿ ಥರ ಇರುತ್ತೆ, ತಿನ್ನೋದು ಕಷ್ಟನೇ, ಅರಗಿಸ್ಕೊಳ್ಳೋದು ಕಷ್ಟನೇ. ಅದು ತಿಳ್ಕೊಬೇಕು, ಜಾಗೃತರಾಗಿರಬೇಕು, ತಪ್ಪನ್ನ ಮಾಡಬಾರ್ದು. ಯಾಕೆಂದ್ರೆ ಗುರು ದಶಮ ಭಾವದಲ್ಲಿ ಬಂದಾಗ ಅಂತಸ್ತು ನಷ್ಟ ಆಗ್ಬೋದು. ಗುರು ಅಂದಾಗ ಗೌರವ, ಗುರು ಅಂದ್ರೆ ಅಧಿಕಾರ. ತಪ್ಪು ಮಾಡಿದಾಗ ಏನಾಗುತ್ತೆ, ಅಧಿಕಾರವನ್ನ ಕಳ್ಕೋಬಹುದು, ಗೌರವಗಳನ್ನ ಕಳ್ಕೋಬೇಕಾಗುತ್ತೆ. ಏನೋ ಅಲ್ಪ ಸ್ವಲ್ಪ ಬೇಕು ಅಂತ ಯಾರೋ ಜನ ಏನೋ ಒಂದು ಲೋಕಾಯುಕ್ತದಲ್ಲೋ ಏನೋ ಸಿಕ್ಸ್ಬಿಟ್ರೆ ನಿಮ್ಮ ಗೌರವ ಏನಾಯ್ತು? ಗೌರವ ಕಳೆದೋಗ್ಬಿಡೋದು, ಅಥವಾ ಅಪರಾಧಗಳು ಸಿಕ್ಕಿ ಹಾಕಿಕೊಳ್ಳೋದು, ಮನೇಲಿ ಏನಾದ್ರೂ ಸಮಸ್ಯೆಗಳು ಉಂಟಾಗೋದು, ಯಾರೋ ಹತ್ತಿರದವರು ನಿಮಗೆ ಮರಣ ಹೊಂದುವ ಸಾಧ್ಯತೆ ಇರುತ್ತೆ. ನಿಮಗೆ ಪಿತ್ರಾರ್ಜಿತ ಆಸ್ತಿಗಳಿದ್ರೆ ಅಲ್ಲಿ ವಿವಾದಗಳಾಗುವ ಸಾಧ್ಯತೆ. ನಿಮ್ಮ ಮಾನಸಿಕವಾಗಿ ಗುರು ದಶಮ ಭಾವದಲ್ಲಿ ಬಹಳ ಪವರ್ಫುಲ್ ಆಗ್ಬಿಡ್ತಾನೆ, ಬಹಳ ನೆಗೆಟಿವ್ ಎಫೆಕ್ಟು. ಗುರು ಯಾವಾಗ ಉಚ್ಚನಾಗ್ತಾನೋ ನಿಮಗೆ ತುಲಾ ರಾಶಿ ಜಾತಕರಿಗೆ ಮಾನಸಿಕವಾಗಿ ಅಸ್ವಸ್ಥರಾಗುವಂಥದ್ದು, ಭರವಸೆಗಳು ನಷ್ಟ ಆಗುವಂಥದ್ದು, ಕೆಲವರಿಗೆ ಮಕ್ಕಳಿಗೆ ಸಂಕಷ್ಟ ಉಂಟಾಗುವಂಥದ್ದು, ಮಕ್ಕಳನ್ನ ಕಳೆದುಕೊಳ್ಳುವಂಥದ್ದು, ಸ್ಥಾನ ಯಾವುದೋ ಒಂದು ಸ್ಥಾನದಲ್ಲಿ ಇರ್ತೀರ, ಸ್ಥಾನ ಚ್ಯುತಿ ಆಗ್ಬಿಡುವಂಥದ್ದು, ಧನಹಾನಿ, ಏನೋ ದುಡ್ಡು ಕೊಡ್ತೀರಾ, ಪೋಸ್ಟ್ ಬೇಕು, ಒಳ್ಳೆ ಕಡೆ ಪೋಸ್ಟ್ ಸಿಕ್ಕಿದ್ರೆ ಪರವಾಗಿಲ್ಲ, ನಾನೇನೋ ಒಂದು ಅಧಿಕಾರ ಪಡಿಬೇಕು ಸರ್ಕಾರದಲ್ಲಿ, ದುಡ್ಡು ಖರ್ಚಾಗುತ್ತೆ, ಪೋಸ್ಟ್ ಸಿಗಲ್ಲ. ಅವಾಗೇನಾಯ್ತು, ದುಡ್ಡು ಹೋಯ್ತು, ಪೊಸಿಷನ್ನು ಸಿಕ್ಲಿಲ್ಲ. ಯಾರೋ ಭರವಸೆ ಹೇಳಿದ್ರು, ಗುರುಜಿ ನಮಗೆ ಪೋಸ್ಟ್ ಕೊಡಿಸ್ತೀನಿ ಅಂತ. ಸರ್ಕಾರದ ಅಂತಾನೆ ಅಲ್ಲ, ಕೆಲವೆಲ್ಲ ಗೌರ್ಮೆಂಟ್ ಕೆಲಸ ಸಿಕ್ಲಿ ಅಂತ ದುಡ್ಡು ಖರ್ಚು ಮಾಡ್ಕೊಂಡ್ಬಿಡೋದು, ಕಳ್ಕೊಳ್ಳೋದು. ಆಮೇಲೆ ಗುರುಜಿ ನಾನು ಯಾರಿಗೂ ಇಷ್ಟು ಕೊಟ್ಟೆ, ವಾಪಸ್ ಕೊಡಕ್ಕೆ ಇಷ್ಟು ಹಿಡ್ಕೊಂಡು ಕೊಡ್ತಾ ಇದ್ದಾರೆ, ಅಷ್ಟು ಹಿಡ್ಕೊಂಡಾದ್ರೂ ಕೊಡ್ತಾ ಇರೋ, ಅದಕ್ಕೆ ಸಂತೋಷ ಪಡಿ. ಅದು ಸಿಗದೆ ಇರುವಂತ ಎಷ್ಟೋ ಪರಿಸ್ಥಿತಿ ಇರುತ್ತೆ. ಅದಕ್ಕೆ ತುಲಾ ರಾಶಿ ಜಾತಕರು ಹಣಕಾಸಿನ ವಿಚಾರ, ಗುರು ಪಂಚಮ ಭಾವ ನೋಡ್ತಾನೆ, ಗುರುಗೆ ಸ್ಪೆಷಲ್ ದೃಷ್ಟಿ ಇದೆ, ನಿಮ್ಮ ಧನ ಭಾವವನ್ನು ನೋಡ್ತಾನೆ. ಫೈನಾನ್ಷಿಯಲ್ ವಿಚಾರದಲ್ಲಿ, ಕುಟುಂಬದ ವಿಚಾರದಲ್ಲಿ ಬಹಳ ಜಾಗ್ರತೆ, ಅಟೆನ್ಷನ್ ಇಟ್ಕೊಳ್ಳಿ. ನಿಮ್ಮ ವೃತ್ತಿಯ ವಿಚಾರದಲ್ಲಿ ಅಟೆನ್ಷನ್ ಅನ್ನ ಇಟ್ಕೊಳ್ಳಿ. ಗುರು ನೇರವಾಗಿ ನಿಮ್ಮ ಚತುರ್ಥ ಭಾವವನ್ನು ನೋಡ್ತಾನೆ. ವಾಹನಗಳು, ನೀವೆಲ್ಲ ಟೈಅಪ್ ಮಾಡಿರ್ತೀರ, ಕಾರುಗಳು, ಬಸ್ಸು, ಎಲ್ಲ ದೊಡ್ಡ ದೊಡ್ಡ ವೆಹಿಕಲ್ಸು, ಲಾರಿಗಳು, ಅಲ್ಲೆಲ್ಲ ಏನಾದರೂ ತೊಂದರೆಗಳಾಗ್ಬೋದು. ತಾಯಿಗೆ ಅನಾರೋಗ್ಯ ಉಂಟಾಗುವಂತ ಸಾಧ್ಯತೆ, ಮಾನಸಿಕ ನೆಮ್ಮದಿಯನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ. ಗುರು 6ನೇ ಮನೆಯನ್ನ ನೋಡ್ತಾನೆ. ರೋಗಗಳು ಅಂದ್ರೆ ಏನಾಗುತ್ತೆ, ಈಗ ಒಬ್ಯಾಸಿಟಿ ಜಾಸ್ತಿ ಆಗ್ಬಿಡುವಂಥದ್ದು, ಅಥವಾ ಕೆಲವರಿಗೆ ಸಕ್ಕರೆ ಕಾಯಿಲೆಗಳು ಜಾಸ್ತಿ ಆಗುವಂಥದ್ದು. ಸ್ವಲ್ಪ ದಿನ 6ನೇ ಮನೆಗೆ ಗುರು ಅಂದಾಗ ಋಣ ರೋಗಾದಿ ದಾರಿದ್ರ ಪಾಪಕ್ಷುದ ಭಯ ಶೋಕ ಮನಸ್ತಾಪ ನಶ್ಯಂತು, ಇದು ಯಾವುದು ಬರಬಾರದು ಅಂತೀವಿ. ಭಯ ಜಾಸ್ತಿ ಆಗುವಂಥದ್ದು, ಆರೋಗ್ಯ ಕೆಟ್ಟೋಗ್ಬಿಟ್ರೆ ಭಯ ಆಗುತ್ತೆ ಅಲ್ವಾ? ಯಾಕೆ ಭಯ ಪಡ್ತೀರಾ? ಭಯಮೇವಸ್ತಿ ಶತ್ರು. ನೀವು ಬರ್ಬೇಕಾದ್ರೆ ಒಬ್ಬರೇ, ಹೋಗ್ಬೇಕಾದ್ರೆ ಒಂಟಿಯಾಗೆ ಹೋಗ್ಬೇಕು. ವಸ್ತ್ರ ಹಳೇದಾಯ್ತು ಅಂದ್ರೆ ಏನ್ ಮಾಡ್ತೀರಿ? ತೆಗೆದು ಬಿಸಾಕ್ತೀರಾ, ಹೊಸ ವಸ್ತ್ರವನ್ನ ಧರಿಸ್ತೀರಿ. ಹಾಗೆ ಶರೀರ ಅನ್ನೋದು ಕೂಡ ಹಳೆ ವಸ್ತ್ರ ಆಗಿ ಹಳೇದಾದ್ಮೇಲೆ ಅಥವಾ ಅನಾರೋಗ್ಯ ಉಂಟಾದ್ರೆ ಈ ಶರೀರ ಬಿಟ್ಟು ಪ್ರಾಣ ಪಕ್ಷಿ ಹಾರಿ ಹೋಯ್ತು ಅಂತೀವಿ. ಒಳಗಡೆ ಇರುವಂತಹ ಒಂದು ಚೈತನ್ಯ ಶಕ್ತಿ ಅದು ಏನಾಗುತ್ತೆ, ವಾಪಸ್ ಹೋಗುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳುವಂತಹ ಕಾಲ ಇದು. ಗುರು ಏನ್ ಮಾಡ್ತಾನೆ, ಪಾಠ ಕಲಿಸ್ತಾನೆ. ದೈವ ಏನ್ ಮಾಡ್ತಾನೆ, ನಿಮ್ಮಲ್ಲಿ ಪರಿವರ್ತನೆ ಮಾಡ್ಕೋಬೇಕು, ಸೆಲ್ಫ್ ಟ್ರಾನ್ಸ್ಫಾರ್ಮೇಶನ್ ಮಾಡ್ಕೋಬೇಕು. ನನ್ನ ಕುಟುಂಬಕ್ಕೋಸ್ಕರ ನಾನು ಮಾಡಿದೆ, ಕುಟುಂಬ ನಿಮಗೆ ಕೈ ಕೊಡುತ್ತೆ ಅಲ್ವಾ? ನೀವೇನ್ ಮಾಡ್ತೀರಿ, ನನ್ನ ಮಕ್ಕಳಿಗೋಸ್ಕರ ನಾನು ಮೋಸ ಮಾಡಿದೆ, ನನ್ನ ಕುಟುಂಬಕ್ಕೋಸ್ಕರ ನಾನು ಭ್ರಷ್ಟತೆ ಮಾಡಿದೆ, ಇವೆಲ್ಲ ಏನಾಗುತ್ತೆ, ನೆಗೆಟಿವ್ ಎಫೆಕ್ಟ್ ಅನ್ನ ನಿಮಗೆ ಪ್ರಾಪ್ತಿ ಮಾಡಿಸುತ್ತೆ. ಅದಕ್ಕೆ ಈ ವಿಷಯದಲ್ಲೆಲ್ಲ ಜಾಗೃತರಾಗಿರ್ರಿ ಅಂತ ನಾನು ಹೇಳೋದು. ನೀವು ನ್ಯಾಯವಾಗಿದ್ದು, ಶನಿ ಗುರು ಧರ್ಮ ರಾಶಿಯಲ್ಲಿ ಇರೋದ್ರಿಂದ ಹಾನೆಸ್ಟ್ ಆಗಿರೋರಿಗೆ ಏನು ತೊಂದರೆ ಆಗಲ್ಲ. ಹಾನೆಸ್ಟ್ ಆಗಿ ಯಾರಿರಲ್ಲ ಅಂಥವ್ರಿಗೆ ತೊಂದರೆ ಆಗುತ್ತೆ. ಏನೋ ಒಂದು ನಿಮಗೆ ಪ್ರಮೋಷನ್ ಸಿಗಬೇಕು, ನಿಮಗಿಂತ ಯಾರೋ ಒಬ್ಬ ಜೂನಿಯರ್ಗೆ ಪ್ರಮೋಷನ್ ಕೊಟ್ಟು ನೀವು ಸೀನಿಯರ್ ಆಗಿ ನಾಲೆಡ್ಜಬಲ್ ಪರ್ಸನ್ ಆಗಿ ನಿಮಗೆ ಪ್ರಮೋಷನ್ ಕೊಡ್ತಾ ಇದ್ದಾಗ ಏನಾಗುತ್ತೆ, ನಿಮ್ಮ ಮನಸ್ಸಿಗೆ ನೋವಾಗುತ್ತೆ. ಅಂಥ ಪರಿಸ್ಥಿತಿಗಳೆಲ್ಲ ಉದ್ಭವ ಆಗುತ್ತೆ.
ಹಾಗಾದ್ರೆ ಏನು ಪರಿಹಾರ ಮಾಡ್ಕೋಬೇಕು? ಬೆಳಿಗ್ಗೆ ಬೇಗ ಎದ್ದೇಳಬೇಕು. ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸ ಇದೆ, ಖಂಡಿತ ಹೋಗಿ. ಬೆಳಿಗ್ಗೆ ಸೂರ್ಯೋದಯ ಸಮಯಕ್ಕೆ ಸರಿಯಾಗಿ ಎಲ್ಲಾದ್ರೂ ಒಂದು ಅರಳಿ ವೃಕ್ಷ ಇದ್ರೆ ಅಲ್ಲಿ ಕೂತ್ಕೊಂಡು ಶಿವನ ಧ್ಯಾನ ಮಾಡಿ. ಏನು ಬರೀ ಶಿವ ಶಿವ ಅಂತೀರ ಗುರೂಜಿ, ನನ್ನ ಮನೆ ದೇವ್ರನ್ನ ಪ್ರಾರ್ಥನೆ ಮಾಡ್ಬೋದಾ? ಮಾಡ್ಬೋದು. ಶ್ರೀನಿವಾಸ ಗೋವಿಂದ ಅಂತ ಮಾಡ್ತೀರಾ? ಖಂಡಿತ ಮಾಡಿ. ಯಾವುದೇ ದೇವಿ ದೇವತೆಗಳನ್ನ ಮಾಡಿದ್ರು ಏಕಾಗ್ರತೆಯಿಂದ ದೇವರನ್ನ ಪ್ರಾರ್ಥನೆ ಮಾಡಿ. ಓಂ ರುದ್ರಾಯ ನಮಃ ಮಂತ್ರ ಜಪ ಮಾಡಿ. ಆಗಾಗ ರುದ್ರಾಭಿಷೇಕವನ್ನ ಮಾಡಿಸ್ತಾ ಹೋಗಿ. ಯಾವ ದೇವ್ರನ್ನಾದ್ರೂ ನೀವು ಪ್ರಾರ್ಥನೆ ಮಾಡ್ಬೋದು. ನಂದೇನು ಅಬ್ಜೆಕ್ಷನ್ ಇಲ್ಲ. ಏಕಾಗ್ರತೆಯಿಂದ ಬೆಳಿಗ್ಗೆ ಬೇಗ ಎದ್ದು ಅರಳಿ ವೃಕ್ಷದ ಕೆಳಗಡೆ ಅಥವಾ ಪ್ರತಿದಿನ ದೇವಸ್ಥಾನಕ್ಕೆ ಹೋಗೋದು, ಈ ಥರ ನೀವು ಮಾಡ್ತಾ ಹೋದಾಗ ಈ ನೆಗೆಟಿವ್ ಎಫೆಕ್ಟು ಕಮ್ಮಿ ಆಗುತ್ತೆ. ಹಾಗಾದ್ರೆ ಈಗ ಗುರು ಕರ್ಕಾಟಕ ರಾಶಿಗೆ ಹೋಗ್ತಾ ಇರೋದ್ರಿಂದ ಪುಷ್ಕರ ಸ್ನಾನ ಯಾವ್ದು ಮಾಡಬೇಕು ಅಂದಾಗ ಯಮುನಾ ನದಿಯ ತೀರದಲ್ಲಿ ಸ್ನಾನ ಮಾಡಬೇಕು. ಯಾಕಂದ್ರೆ 12 ವರ್ಷಕ್ಕೊಂದ್ಸಲ ಗುರು ಕರ್ಕಾಟಕ ರಾಶಿಗೆ ಬರ್ತಾನೆ. ಒಂದು ಬಚಕ್ರ ಸಂಚಾರ ಆಗಕ್ಕೆ 12 ಇಯರ್ಸ್ ಬೇಕು. ಈಗ ಇಂತಹ ಒಳ್ಳೆ ಸಮಯದಲ್ಲಿ ಈ ಟೈಮ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಗುರು ಕರ್ಕಾಟಕ ರಾಶಿಗೆ ಬಂದಾಗ ಯಮುನಾ ನದಿ ಸ್ನಾನ ಮಾಡೋಕ್ಕೆ ಸಾಧ್ಯ ಆದರೆ ಮಾಡಿ. ಇಲ್ಲ ತೀರ್ಥಕ್ಷೇತ್ರಗಳ ದರ್ಶನ ಮಾಡ್ತೀರಾ ಅಂದರೆ ಅಲ್ಲೇ ಒಳ್ಳೆ ನದಿನಲ್ಲಿ ಸ್ನಾನ ಮಾಡಿ. ಶಕ್ತಿ ಅನುಸಾರ ನೀವು ಅಲ್ಲೇ ಮಾಡ್ಬೇಕು. ಯಮುನಾ ನದಿಯಲ್ಲಿ ಮಾಡಿದ್ರೆ ಬಹಳ ಶ್ರೇಷ್ಠ ಅನ್ನೋದು ಶಾಸ್ತ್ರ ಹೇಳುತ್ತೆ. ಇಷ್ಟು ಪರಿಹಾರವನ್ನು ಕೂಡ ತಿಳಿಸಿದ್ದೀನಿ ಪ್ರಿಯ ವೀಕ್ಷಕರೇ. ವಿಡಿಯೋನ ನೀವೆಲ್ಲ ಶೇರ್ ಮಾಡ್ತಾ ಇರೋದಕ್ಕೆ ನಿಮಗೆಲ್ಲ ಧನ್ಯವಾದಗಳು. ನಿಮಗೆಲ್ಲ ಗುರು ಒಳ್ಳೇದು ಮಾಡಲಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.